ನಮಸ್ತೆ ಎಲ್ಲರಿಗೂ ಪ್ರಮಜನಿ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ತುಪ್ಪರಿಕಾಯಿ ತೊಗೊಂಡು ತುಪ್ಪದ ಹೀರೆಕಾಯಿ ತೊಗೊಂಡು ಬಜ್ಜಿ ಮಾಡತ್ತೀವ್ರಿ. ಏನಿಲ್ಲರಿ, ಒಂದು ಬೌಲ್ ಆಗುವಷ್ಟು ಹಸೆ ಕಡಲೆಬೇಳೆ ಹಿಟ್ಟು ತೊಗೋಬೇಕು ಮತ್ತು 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೋಬೇಕು. ಸ್ವಲ್ಪ ಅಜ್ವಾನ ತೊಗೊಂಡು ತಿಕ್ಕಿ ಹಾಕೊಂಡ್ಬಿಡ್ಬೇಕಂದ್ರೆ ಘಮ ಬರ್ತೈತ್ರಿ. ಇಲ್ಲಿ ನಾನು 3 ತುಪ್ಪರಿಕಾಯಿ ತೊಗೊಂಡೇನ್ರಿ. ಅವನ್ನ ರೌಂಡಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಒಣ ಖಾರ ಪುಡಿ ಇಲ್ಲೇ ಹಾಕ್ಕೊಳತ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಡುಗೆ ಸೋಡಾ 1 ಚಿಟಿಕೆಯಷ್ಟು ಹಾಕ್ಕೊಂಬಿಟ್ರೆ ಮುಗೀತು ನೋಡ್ರಿ. ಸ್ವಲ್ಪ ನೀರು ಹಾಕ್ಕೊಂಡು ಚಂದಾಗ ಕಲಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಗಂಟು ಇರ್ಲಾರ್ದಂಗೆ ನೀಟಾಗನ ಕಲಿಸ್ಕೋಬೇಕು. ಎಷ್ಟು ನೀಟಾಗಿ ಕಲಿಸ್ಕೋತೀರಿ ನೋಡು ಅಷ್ಟು ಚಂದ ಬರ್ತಾವ್ರಿ ಬಜ್ಜಿ. ನಮ್ಮೂರಾಗ ಮಳೆ ಬರಾಕತ್ತಿತ್ರಿ, ತಣ್ಣಗೆ ವೆದರ್ ಇತ್ತು. ಹಾಗಾಗಿ ಬಿಸಿ ಬಿಸಿ ಬಜ್ಜಿ ಮಾಡಿ ತಿಂದ್ರೆ ಹೆಂಗಿರುತ್ತೆ ಅಂತ ಹೇಳಿ ನೆನಪಾತ್ರಿ. ಹೆಂಗಿದ್ರು ತುಪ್ಪರಿಕಾಯಿ ಇದ್ವಲ್ಲ, ಕಲಿಸಿ ಇಮ್ಮಿಡಿಯೇಟಾಗಿ ಮಾಡಿದೆ, ಕ್ವಿಕ್ನ ಆತ್ರಿ. ಹಿಂಗೆ ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತುಪ್ಪರಿಕಾಯಿನ ಕಲಸಿಟ್ಕೊಂಡಿರುವಂಥ ಬಜ್ಜಿ ಹಿಟ್ಟೊಳಗೆ ಅದ್ದಿ ಕಾದಿರುವಂಥ ಎಣ್ಣೆ ಒಳಗೆ ಬಿಟ್ಬಿಟ್ರೆ ಬಜ್ಜಿ ರೆಡಿ ಆಗಿಬಿಡ್ತಾವ್ರಿ. ಎಣ್ಣೆನ ಜಾಸ್ತಿ ಕಾಯಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಜಲ್ದಿನ ಸೀದ್ಬಿಡ್ತಾವೆ. ಹಾಗಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಎಣ್ಣೆ ಕಾಯಿಸ್ಕೊರಿ. ಮನೆ ಒಳಗೆ ಈ ರೆಸಿಪಿ ಟ್ರೈ ಮಾಡಿದ್ರಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತಂತ ಹೇಳಿ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.